ओम शांति। ओम शांति। ओम शांति। ओम शांति। ओम शांति। ओम शांति। मुरली डेट September 23, 2022। प्रातः मुरली बागदादा मधुबन। मीठे बच्चे, बाप द्वारा तुम्हें राइट पथ माना सच्चा रास्ता मिला है, इसलिए कोई भी उल्टे कर्म व विकर्म नहीं करने हैं। ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ತಂದೆಯಿಂದ ತಮಗೆ ಸತ್ಯ ದಾರಿ ಸಿಕ್ಕಿದೆ. ತಂದೆಯಿಂದ ತಮಗೆ ಸತ್ಯ ರಸ್ತೆ ಅಥವಾ ದಾರಿ ಸಿಕ್ಕಿದೆ. ಆದ್ದರಿಂದ ಎಂದಿಗೂ ಯಾವುದೇ ಉಲ್ಟಾ ಕರ್ಮ ಅಥವಾ ವಿಕರ್ಮವನ್ನು ಮಾಡಬಾರದು. ಎಂದಿಗೂ ಉಲ್ಟಾ ಕರ್ಮ ಅಥವಾ ವಿಕರ್ಮ ಮಾಡಬಾರದು. प्रश्न, इस समय मनुष्य जो भी संकल्प करते हैं वह विकल्प ही बनता है, क्यों? इस समय मनुष्य जो भी संकल्प करते हैं वह विकल्प ही बनता है, क्यों? ಈ ಸಮಯದಲ್ಲಿ ಮನುಷ್ಯ ಯಾವ ಸಂಕಲ್ಪ ಮಾಡಿದರೂ ಸಹ ಅದು ವಿಕಲ್ಪವಾಗುತ್ತದೆ. ಏಕೆ? उत्तर, क्योंकि बुद्धि में राइट और रॉन्ग की समझ नहीं है. माया ने बुद्धि को ताला लगा दिया है. बाप जब तक ना आए, सत्य पहचान ना दे, तब तक हर संकल्प विकल्प होता है. माया के राज्य में बल भगवान को याद करने का संकल्प करते हैं, परंतु यथार्थ पहचानते नहीं हैं, इसलिए वह भी रॉन्ग हो जाते हैं. यह सब समझने की महीन बातें. ತಂದೆ ಹೇಳ್ತಿದ್ದಾರೆ, ಏಕೆಂದರೆ ಬುದ್ಧಿಯಲ್ಲಿ ಸರಿ ಯಾವುದು ತಪ್ಪು ಯಾವುದು ಎನ್ನುವಂಥ ತಿಳುವಳಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ. ರೈಟ್ ಹಾಗೂ ರಾಂಗಿನ ತಿಳುವಳಿಕೆ ಇಲ್ಲ. ಮಾಯೆಯ ಬುದ್ಧಿಯ ಬೀಗವನ್ನು ಹಾಕಿಬಿಟ್ಟಿದೆ. ಎಲ್ಲಿಯವರೆಗೂ ತಂದೆ ಬರುವುದಿಲ್ಲವೋ, ತಂದೆಯ ಸತ್ಯ ಪರಿಚಯವನ್ನು ತಿಳಿಸುವುದಿಲ್ಲವೋ, ಅಲ್ಲಿವರೆಗೂ ಪ್ರತಿಯೊಂದು ಸಂಕಲ್ಪ ವಿಕಲ್ಪವಾಗುತ್ತದೆ. ಮಾಯೆಯ ರಾಜ್ಯದಲ್ಲಿ ಬಲೆ ಭಗವಂತನನ್ನು ನೆನಪು ಮಾಡುತ್ತಾರೆ ಅಥವಾ ನೆನಪು ಮಾಡುವ ಸಂಕಲ್ಪವನ್ನು ಮಾಡುತ್ತಾರೆ. ಆದರೆ ಅವರನ್ನು ಯಥಾರ್ಥವಾಗಿ ತಿಳಿದುಕೊಳ್ಳದೇ ಇರುವಂಥ ಕಾರಣ ಆ ಸಂಕಲ್ಪವೂ ಸಹ ವಿಕಲ್ಪವಾಗಿ ಬಿಡುತ್ತದೆ ಅಂತ ಬಾಬಾ ಹೇಳುತ್ತಾರೆ. ಅದು ತಪ್ಪಾಗಿ ಬಿಡುತ್ತದೆ. ಇದೆಲ್ಲವೂ ಕೂಡ ತಿಳುವಳಿಕೆಯ ಗುಹ್ಯ ಮಾತುಗಳಾಗಿವೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿವರೆಗೂ ನಾವು ಭಗವಂತ ನೆನಪು ಮಾಡ್ತಾನೆ ಬಂದ, ಆದರೆ ಸತ್ಯವಾಗಿ ಅವರ ಪರಿಚಯ ತಿಳಿದೇ ಮಾಡಿರೋದ್ರಿಂದ ಅದು ತಪ್ಪಾಯಿತು ಅಂತ ಹೇಳ್ತಿದ್ದಾರೆ. ಓಂ ಶಾಂತಿ. गीत है ओम नमः शिवाय. मीठे मीठे बच्चों ने गीत सुना. गीत का अर्थ यथार्थ बुद्धि में आया. वह जो गाते हैं उनका अर्थ भी नहीं जानते हैं. तुम प्रैक्टिकल अर्थ भी जानते हो और पुरुषार्थ भी कर रहे हो बाप द्वारा, क्योंकि अब सम्मुख सहायक है. सहायक बनते तब है जब बारी भीड़ आती है. ತಂದೆ ಹೇಳ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳ ಹಾಡನ್ನು ಕೇಳಿದ್ರಲ್ಲ, ಏನು ಹಾಡು? ಓಂ ನಮಃ ಶಿವಾಯ. ಇದರ ಅರ್ಥ ಹೊರಗಿನಲ್ಲಿ ಯಾರು ಹಾಡು ಹಾಡಿದ್ರು ಅವ್ರಿಗೂ ಸಹ ಯಥಾರ್ಥವಾಗಿ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಇದನ್ನು ತಿಳ್ಕೊಂಡಿದ್ದೀರಿ, ಪ್ರಾಕ್ಟಿಕಲ್ ಆಗಿ ಈಗ ನೀವು ತಿಳಿದು ಪುರುಷಾರ್ಥವನ್ನು ಮಾಡ್ತಿದ್ದೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ತಂದೆ ಯಾರು, ಅವರಿಗೆ ಈ ಮಹಿಮೆ ಯಾಕೆ ಬಂದಿದೆ ಎನ್ನುವಂಥ ಅರ್ಥ ನಮಗೆ ಮಾತ್ರ ಗೊತ್ತಿದೆ. ತಂದೆಯಿಂದ ನಮಗೆ ಸಹಯೋಗ ಅನ್ನೋದು ಈ ಸಮಯದಲ್ಲೇ ಸಿಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ನಮಗೆ ಸಹಾಯಕ ಈ ಸಮಯದಲ್ಲೇ ಸಮ್ಮುಖದಲ್ಲಿ ಕುಳಿತಿದ್ದಾರೆ, ನಮಗೆ ಪುರುಷಾರ್ಥವನ್ನು ಮಾಡಿಸ್ತಿದ್ದಾರೆ.
ಈ ಸಹಾಯಕ ಯಾವಾಗ ಬರ್ತಾರೆ ಅಥವಾ ತಂದೆ ಸಹಾಯಕ ಯಾವಾಗ ಆಗ್ತಾರೆ ಅಂತಂದರೆ ಬಿರುಗಾಳಿ ಬಂದಾಗ ನಾನು ಬರ್ತೇನೆ ಅಂತ ಬಾಬಾ ಹೇಳ್ತಾರೆ. ಅಂದರೆ ಕಲಿಯುಗದ ಅತಿಯಾಗಿರುವಂತಹ ದುಃಖದ ಸಮಯದಲ್ಲೇ ನಾನು ಬರ್ತೇನೆ, ನಿಮಗೆ ಸಹಾಯಕನಾಗ್ತೇನೆ ಅಂತ ಹೇಳ್ತಿದ್ದಾರೆ. तुम बच्चे जानते हो गुप्त रीति सहायक है सब मनुष्य मात्र का. ಆದರೆ ನಿಮ್ಮೆಲ್ಲರಿಗೂ ತಿಳಿದಿದೆ ಪರಮಾತ್ಮ ಒಬ್ಬರು ಮಾತ್ರ ಗುಪ್ತ ರೀತಿಯಲ್ಲಿ ಎಲ್ಲ ಮನುಷ್ಯರ ಸಹಾಯಕವಾಗಿದ್ದಾರೆ ಅಂತ. बल्कि जो भी इस पुरानी दुनिया में है अनेक प्रकार की योनियां भी है, अनेक प्रकार के जानवर है. सचमुच में तो कोई भी अशुद्ध जानवर आदि नहीं होंगे, यह ड्रामा बना हुआ है. साहूकार के पास मकान, फर्नीचर आदि जरूर ऊंचे होंगे, गरीब के पास क्या होगा यह तुम समझते हो. अभी भी पुरानी दुनिया रावण राज्य है, जो जीव जंतु नाग बलाय सब नुकसान करने वाले हैं. जैसे मनुष्य तमो प्रधान वैसे इनकी सामग्री भी तमो प्रधान है. बल यहाँ कितने भी बड़े बड़े मकान 40 मंजिल के भी बनाते तो भी स्वर्ग के आगे तो कुछ भी नहीं है. यह अब बनते हैं विनाश के लिए. ತಂದೆ ಹೇಳ್ತಿದ್ದಾರೆ, ಮಕ್ಕಳೇ, ಈ ಪ್ರಪಂಚ, ಈ ಹಳೆ ಪ್ರಪಂಚದಲ್ಲಿ ವ್ಯಕ್ತಿ ಆಗಿರಲಿ, ವಸ್ತು ಆಗಿರಲಿ, ಜಂತು ಪ್ರಾಣಿ ಪಕ್ಷಿಗಳು ಎಲ್ಲವೂ ಸಹ ಏನಾಗ್ಬಿಟ್ಟಿದೆ, ತಮೋ ಪ್ರಧಾನವಾಗಿಬಿಟ್ಟಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಮನುಷ್ಯರು ಹೇಗೆ ತಮೋ ಪ್ರಧಾನವೋ, ಇಲ್ಲಿ ಅವರಿಂದ ಮಾಡಲ್ಪಟ್ಟಿರುವಂಥ ಪ್ರತಿಯೊಂದು ವಸ್ತುವು ಕೂಡ ಹೇಗಾಗ್ಬಿಟ್ಟಿದೆ, ತಮೋ ಪ್ರಧಾನವಾಗಿಬಿಟ್ಟಿದೆ. ಎಲ್ಲ ಸಾಮಗ್ರಿಗಳೂ ಕೂಡ ತಮೋ ಪ್ರಧಾನ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ನೋಡಿ, ಸತ್ಯುಗದಲ್ಲಂತೂ ಶುದ್ಧವಾಗಿರುವಂಥ ಪ್ರಾಣಿಗಳಿರುತ್ತೆ, ಅಶುದ್ಧವಾಗಿ ದುಃಖ ಕೊಡುವಂಥ ಪ್ರಾಣಿಗಳು ಯಾವುದೂ ಕೂಡ ಅಲ್ಲಿ ಇರುವುದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಸಾಹುಕಾರ ಹತ್ರ ಎಷ್ಟೊಂದು ದೊಡ್ಡ ದೊಡ್ಡ ಮನೆ ಇರುತ್ತೆ, ಅದಕ್ಕೆ ತಕ್ಕಂತೆ ಫರ್ನಿಚರ್ಸ್ ಕೂಡ ಮಾಡಿಸ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಇಲ್ಲಿ ಏನು ಮಾಡಿಸ್ಕೊಂಡ್ರೂ ಕೂಡ ಏನೋ ಅದು ತಮೋ ಪ್ರಧಾನವೇ ವಿನಾಶಿ ಅಂತ ಬಾಬಾ ಹೇಳ್ತಾರೆ. ಬಡವ್ರು ಏನು ಮಾಡಿಸ್ಕೊಳ್ತಾರೆ, ಅವ್ರ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿ ಅವ್ರು ತೃಪ್ತರಾಗಿರ್ತಾರೆ. ಸಾಹುಕಾರು ಎಷ್ಟೊಂದು ಅನೇಕ ಸಾಧನೆಗಳನ್ನು ಅವ್ರ ಹತ್ರ ಇಟ್ಕೊಳ್ತಾರೆ. ಕೆಲವರು 40 ಫ್ಲೋರ್ಸ್ ಬಿಲ್ಡಿಂಗ್ ಕೂಡ ಕಟ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಇಲ್ಲಿ ಎಷ್ಟೇ ಇದ್ರೂ ಕೂಡ ಎಲ್ಲವೂ ಕೂಡ ವಿನಾಶಕ್ಕಾಗಿಯೇ, ಆದರೆ ಇದು ಯಾವುದೂ ಕೂಡ ಸ್ವರ್ಗಕ್ಕೆ ಹೋಲಿಕೆ ಮಾಡಂಗೆ ಇರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅಂದರೆ ಸ್ವರ್ಗ ಇನ್ನೂ ಸುಂದರವಾಗಿ ಇರುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿರುವಂತಹ ಮನುಷ್ಯರು ತಮೋ ಪ್ರಧಾನ, ಆದ್ದರಿಂದ ಅವರ ಎಲ್ಲ ಸಾಮಗ್ರಿಗಳು ಕೂಡ ತಮೋ ಪ್ರಧಾನವಾಗಿಬಿಟ್ಟಿದೆ, ಎಲ್ಲ ನಿಷ್ಠೆ ಮಾಡುತ್ತದೆ ಅಂತ ಹೇಳ್ತಿದ್ದಾರೆ. तुम जानते हो बाबा आया हुआ है. पहले नंबर में बाबा आत्मा और परमात्मा का भेद समझाते हैं. मनुष्य ना तो आत्मा को और ना परमात्मा को ही जानते हैं. तुम बच्चों ने जान लिया है आत्मा और परमात्मा का रूप क्या है. ಈಗ ಮೊಟ್ಟ ಮೊದಲು ತಂದೆ ಬಂದು ನಾವು ಮಕ್ಕಳಿಗೆ ಆತ್ಮ ಹಾಗೂ ಪರಮಾತ್ಮನ ವ್ಯತ್ಯಾಸದ ಬಗ್ಗೆ ತಿಳಿಸ್ಕೊಡ್ತಾರೆ. ಮನುಷ್ಯರು ಆತ್ಮದ ಬಗ್ಗೆನೂ ತಿಳಿದುಕೊಂಡಿಲ್ಲ, ಪರಮಾತ್ಮನ ಬಗ್ಗೆ ಕೂಡ ತಿಳಿದುಕೊಂಡಿಲ್ಲ. ಆದರೆ ಆತ್ಮ ಹಾಗೂ ಪರಮಾತ್ಮನ ರೂಪವೇನು ಅಂತ ಎಲ್ಲವೂ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. मंदिरों में पूजा होती है, बनारस में बड़ा लिंग रखा हुआ है, उनकी सब पूजा करते हैं. कहते भी है कि आत्मा स्टार भ्रुकुटी के बीच रहती है. अब भ्रुकुटी के बीच बड़ी चीज तो हो नहीं सकता ना, ट्यूमर हो जाएगी. यह समझने की बात है. आत्मा और परमात्मा स्टार है, परंतु यह तुम भूल गए हो. ಬಾಬಾ ಹೇಳ್ತಿದ್ದಾರೆ, ಮನುಷ್ಯರೇ ಆತ್ಮ ಹಾಗೂ ಪರಮಾತ್ಮ ರೂಪ ತಿಳಿದುಕೊಳ್ಳದೇ ಇರುವಂಥ ಕಾರಣ ಅವರಿಗೆ ತಿಳಿದಿರುವಂಥ ರೂಪವನ್ನು ತೋರಿಸಿಬಿಟ್ಟಿದ್ದಾರೆ. ಬನಾರಸಲ್ಲಿ ದೊಡ್ಡ ಲಿಂಗವನ್ನು ಕೂಡ ಮಾಡಿದ್ದಾರೆ. ಮತ್ತು ಅದರ ಜೊತೆ ಇದನ್ನು ಹೇಳುತ್ತಾರೆ, ಆತ್ಮ ಭೃಗುಟಿಯ ಮಧ್ಯದಲ್ಲಿ ಒಂದು ನಕ್ಷತ್ರದ ಸಮಾನವಾಗಿ ಹೊಳೆಯುತ್ತಿದೆ ಅಂತ. ಬಾಬಾ ಹೇಳ್ತಾರೆ, ನೀವು ಯಾವುದೆಲ್ಲ ದೊಡ್ಡ ದೊಡ್ಡ ರೂಪವನ್ನು ತೋರಿಸ್ತೀರೋ ಆ ದೊಡ್ಡ ರೂಪ ಒಂದು ವೇಳೆ ಭ್ರುಕುಟಿಯ ಮಧ್ಯದಲ್ಲಿದೆ, ಒಂದು ಟ್ಯೂಮರ್ ಥರ ಆಗಿಬಿಡುತ್ತಲ್ಲ, ಒಂದು ಗಡ್ಡೆ ಥರ ಕಟ್ಕೊಂಡ್ಬಿಡುತ್ತಲ್ಲ. ಅಂದರೆ ಬಾಬಾ ಹೇಳ್ತಾರೆ, ಸೂಕ್ಷ್ಮವಾಗಿ ಆತ್ಮ ತುಂಬ ಹಗುರವಾಗಿ ಹಾಗೂ ಕಣ್ಣಿಗೆ ಕಾಣಿಸದೇ ಇರುವಂಥ ಸೂಕ್ಷ್ಮ ಜ್ಯೋತಿರ್ಬಿಂದು ಅಷ್ಟೇ ಅಂತ ಬಾಬಾ ಹೇಳ್ತಿದ್ದಾರೆ.
ನಾವು ಯಾವುದೆಲ್ಲ ಸ್ಥೂಲವಾಗಿ ತೋರಿಸ್ತೀವೋ ಅಷ್ಟು ದೊಡ್ಡ ದೊಡ್ಡ ರೂಪ ಪರಮಾತ್ಮಂದಾಗಲಿ ಆತ್ಮದಾಗಲಿ ಇಲ್ಲ ಅಂತ ಹೇಳ್ತಿದ್ದಾರೆ. जब शिव बाबा को याद करते हो तो बुद्धि में यह आना चाहिए कि बाबा स्टार है, उसमें सारा ज्ञान है. ಈಗ ಯಾವಾಗ ನೀವು ಶಿವಬಾಬಾ ಅಂತ ಹೇಳ್ತೀರೋ ಅಥವಾ ಶಿವಬಾಬಾ ನೆನಪು ಮಾಡ್ತೀರೋ ಆ ಸಮಯದಲ್ಲಿ ನಿಮಗೆ ಬುದ್ಧಿಯಲ್ಲಿ ಶಿವಲಿಂಗ ಒಲಿಬಾರ್ದು, ಆದರೆ ಪರಮಾತ್ಮ ಒಂದು ಜ್ಯೋತಿರ್ಬಿಂದು ಆಗಿದ್ದಾರೆ ಅಂತ ಆ ಬಿಂದುವಿನ ರೂಪವೇ ನಿಮಗೆ ನೆನಪು ಬರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಅವರಲ್ಲೇ ಎಲ್ಲ ಜ್ಞಾನವೂ ಕೂಡ ತುಂಬಿದೆ ಎನ್ನುವಂಥ ವಿಷಯವು ನೆನಪಿಗೆ ಬರಬೇಕು. वह सत्य है, चैतन्य है, उसमें ही बुद्धि उनमें ही बुद्धि भी है. मन अलग चीज़ है, बुद्धि समय जो भी मनुष्य संकल्प उठाते हैं वह विकल्प होते हैं. मन अलग चीज़ है, बुद्धि अलग चीज़ है. मन को तूफान आते हैं, सचमुच में कोई तूफान आदि आते नहीं है, या संकल्प विकल्प चलते हैं. इस समय जो भी मनुष्य संकल्प उठाते हैं वह विकल्प बनता है. इन बातों को अच्छी रीति समझना है. वह हो गई सहज बात. सुखधाम शांतिधाम को याद करो, या फिर सूक्ष्म समझानी दी जाती है. आत्मा इतनी जो सूक्ष्म है वह सत्य है, चैतन्य है. आत्मा जब घर में प्रवेश करती है तब ही चुटपुर होती है. यूं तो 5 तत्व में भी कुछ चैतन्यता है, तब तो बढ़ते हैं, परंतु उनमें मन बुद्धि नहीं है. उन चीज़ों में संकल्प आदि की बात नहीं है. घर में पिंडा बनता है, जैसे जाड़ बनता है वैसे पिंड बनता है, परंतु उसमें ज्ञान नहीं. ज्ञान भक्ति मनुष्यों के लिए है. भक्ति आत्मा करती है और ज्ञान भी आत्मा लेती है. ನೋಡಿ ಬಾಬಾ ಹೇಳ್ತಿದ್ದಾರೆ ತಂದೆಯ ಸತ್ಯ ಹಾಗೂ ಚೈತನ್ಯವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಮನಸ್ಸೇ ಬೇರೆ ಹಾಗೂ ಬುದ್ಧಿಯೇ ಬೇರೆ ಅಂತ ಹೇಳ್ತಿದ್ದಾರೆ ಬಾಬಾ. ಮನಸ್ಸಿನಲ್ಲೇ ಬಿರುಗಾಳಿಗಳು ಬರುತ್ತದೆ. ಸತ್ಯಯುಗದಲ್ಲಿ ಯಾರ ಮನಸ್ಸಿನಲ್ಲೂ ಯಾವುದೇ ಬಿರುಗಾಳಿ ಬರಲು ಸಾಧ್ಯ ಇಲ್ಲ, ಅಂದರೆ ವಿಕಲ್ಪಗಳು ಅಲ್ಲಿ ಯಾರಿಗೂ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಎಲ್ಲರ ಸಂಕಲ್ಪ ವಿಕಲ್ಪವಾಗಿ ಇರುತ್ತದೆ. ಈ ಸಮಯದಲ್ಲಿ ಮನುಷ್ಯರದ್ದು ಏನೇ ಸಂಕಲ್ಪ ನಡೆದರೂ ಅದು ವಿಕಾರಗಳಿಂದ ಕೂಡಿರುವಂಥ ಕಾರಣ ಅದು ವಿಕಲ್ಪವೇ ಆಗುತ್ತದೆ. ಈ ಎಲ್ಲ ಮಾತುಗಳನ್ನು ನೀವು ತುಂಬ ಸಹಜವಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಈಗ ನೀವು ಸುಖಧಾಮ ಹಾಗೂ ಶಾಂತಿಧಾಮವನ್ನು ನೆನಪು ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ಈಗ ಆತ್ಮದ ನೆನಪು ಪರಮಾತ್ಮ ನೆನಪು ತರಿಸೋದು, ಅದರ ನಂತರ ಬಾಬಾ ಹೇಳ್ತಿದ್ದಾರೆ ಶಾಂತಿಧಾಮ ಹಾಗೂ ಸುಖಧಾಮವನ್ನು ಕೂಡ ನೀವು ನೆನಪು ಮಾಡಬೇಕು. ಈ ಸೂಕ್ಷ್ಮವಾಗಿರುವಂಥ ತಿಳುವಳಿಕೆ ತಂದೆಯೇ ಬಂದು ನೀಡುತ್ತಾರೆ. ಈಗ ಆತ್ಮ ಸೂಕ್ಷ್ಮವಾಗಿದೆ, ಸತ್ಯವಾಗಿದೆ, ಚೈತನ್ಯವಾಗಿದೆ ಅಂತ ಬಾಬಾ ಹೇಳ್ತಾರೆ. ಯಾವಾಗ ಈ ಚೈತನ್ಯವಾಗಿರುವಂಥ ಆತ್ಮ ಒಂದು ಗರ್ಭದಲ್ಲಿ ಪ್ರವೇಶ ಮಾಡುತ್ತದೆಯೋ ಅವಾಗಲೇ ಆ ಪಿಂಡ ಕದಲುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದರಲ್ಲಿ ಮೂಮೆಂಟ್ ಅನ್ನೋದು ಕಾಣಿಸುತ್ತದೆ. ಇವಾಗ ಹೊರಗಡೆ ನಾವು ನೋಡೋದೇ ಆದರೆ ವೃಕ್ಷವೂ ಕೂಡ ಬೆಳೀತಾ ಇರುತ್ತೆ, ಗಿಡ ಮರಗಳು ಕೂಡ ಬೆಳೀತಾ ಇರುತ್ತೆ. ಅಂದರೆ ಬೆಳೀತಾ ಇದೆ ಅಂದರೆ ಯಾವುದೋ ಒಂದು ಶಕ್ತಿ ಅಂತೂ ಅದರಲ್ಲಿ ಇದ್ದೇ ಇರುತ್ತೆ, ಆದರೆ ಅದರಲ್ಲಿ ನಮ್ಮ ತರಹ ಮನಸ್ಸು ಬುದ್ಧಿ ಅನ್ನೋದು ಇರುವುದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ನಮಗೆ ಮಾತ್ರ ಮನಸ್ಸು ಬುದ್ಧಿ ಸಿಕ್ಕಿದೆ, ಅದರಂತೆ ನಾವು ಪ್ರತಿಯೊಂದು ಕರ್ಮವನ್ನು ಮಾಡುತ್ತೇವೆ ಅಂತ ಬಾಬಾ ಹೇಳ್ತಾರೆ. 5 ತತ್ವಗಳಲ್ಲೂ ಕೂಡ ಯಾವುದೊಂದು ಶಕ್ತಿ ಇರುತ್ತೆ, ಆದರೆ ಮನಸ್ಸು ಬುದ್ಧಿ ಅದರಲ್ಲಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನಮಗೆ ಮನಸ್ಸು ಬುದ್ಧಿ ಇದೆ, ಅದರಂತೆ ನಾವೇನು ಮಾಡ್ತೇವೆ, ಕರ್ಮವನ್ನು ಮಾಡುತ್ತೇವೆ. ಬಾಬಾ ಹೇಳ್ತಿದ್ದಾರೆ ಯಾವುದೇ उन चीज़ों में संकल्प आदि की बात नहीं. ಬಾಬಾ ಹೇಳ್ತಾರೆ ಆ ವಸ್ತುಗಳಲ್ಲಿ ಸಂಕಲ್ಪ ಇತ್ಯಾದಿಗಳ ಮಾತಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಹೀಗೆ ವೃಕ್ಷ ಬೆಳೀತಾ ಇರುತ್ತೋ ಅದೇ ರೀತಿ ಹೊಟ್ಟೆಯಲ್ಲೂ ಕೂಡ ಅಷ್ಟೇ ಪಿಂಡ ಬೆಳೀತಾ ಇರುತ್ತೆ. 4 ಅಥವಾ 5 ತಿಂಗಳಲ್ಲಿ ಆತ್ಮ ಏನು ಮಾಡುತ್ತೆ, ಆ ಗರ್ಭದಲ್ಲಿ ಪ್ರವೇಶ ಆಗುತ್ತೆ. ಆವಾಗ ಒಂದು ಚೈತನ್ಯತೆ ಅಥವಾ ಒಂದು ಚೈತನ್ಯವಾದ ಜೀವಾತ್ಮವಾಗಿ ಅದು ಆಗುತ್ತದೆ ಅಂತ ಬಾಬಾ ಅರ್ಥ ಮಾಡಿಸ್ತಿದ್ದಾರೆ. ಅದಕ್ಕೆ ಭಕ್ತಿಯಾಗಲಿ ಜ್ಞಾನ ಆಗಲಿ ಎರಡೂ ಮಾಡುವುದು ಆತ್ಮನೇ ಅಂತ ಹೇಳ್ತಿದ್ದಾರೆ. ಭಕ್ತಿ ಮಾಡೋದು ಆತ್ಮನೇ, ಜ್ಞಾನ ತೆಗೆದುಕೊಳ್ಳುವುದು ಸಹ ಆತ್ಮನೇ. ಆತ್ಮ में ही मन बुद्धि है. पहले मन में अच्छे व बुरे संकल्प आते हैं, फिर बुद्धि सोचती है करूँ व नहीं करूँ. जब तक बाप नहीं आते तब तक
आत्मा जो संकल्प करती है वह विकल्प ही बनता है। भगवान को याद करते हैं परंतु राइट व रॉन्ग है या नहीं समझते हैं। ब्रह्म तो भगवान है नहीं, मनुष्य को संकल्प उठता है कि भगवान को याद करें। बुद्धि कहती है यह राइट है, परंतु बुद्धि का ताला बंद है क्योंकि माया का राज्य है। भक्ति जो करते हैं वह रॉन्ग करते हैं। कृष्ण की भक्ति करते हैं, पहचान कुछ भी नहीं। जो कुछ करते हैं अनराइटियस है। अब बाप द्वारा बुद्धि को अकल मिली है, रॉन्ग काम करने के लिए मना है। कर्मेंद्रन से विकर्म करना मना है। बुद्धि कहती है ईश्वर सर्वव्यापी नहीं। अब बुद्धि को राइट पथ मिलता है, तुमको हर बात में सही समझ मिली है। ನೋಡಿ, ತಂದೆ ಹೇಳ್ತಿದ್ದಾರೆ, ಈಗ ಆತ್ಮದಲ್ಲಿಗೆ ಮನಸ್ಸು ಬುದ್ಧಿ ಇದೆ. ಮನಸ್ಸು ಏನು ಮಾಡುತ್ತೆ ಅಂತಂದರೆ ಸಂಕಲ್ಪಗಳನ್ನು ಉತ್ಪನ್ನ ಮಾಡುತ್ತೆ. ಒಳ್ಳೆಯದು ಅಥವಾ ಕೆಟ್ಟಿನ ಸಂಕಲ್ಪಗಳು ಬರುವುದಲ್ಲಿ ಮನಸ್ಸಿನಲ್ಲಿ ಮತ್ತು ಬುದ್ಧಿಯಲ್ಲಿ ಇದು ಮಾಡಬೇಕಾ ಮಾಡಬಾರದಾ ಎನ್ನುವಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಎಲ್ಲಿವರೆಗೂ ತಂದೆ ಬರೋದಿಲ್ವೋ ಅಲ್ಲಿವರೆಗೂ ನಮ್ಮ ಸಂಕಲ್ಪಗಳು ವಿಕಲ್ಪವಾಗೇ ಇರುತ್ತದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ತಂದೆ ಬಂದು ನಮಗೆ ತಿಳುವಳಿಕೆ ಕೊಟ್ಟ ನಂತರ ನಮ್ಮ ಸಂಕಲ್ಪಗಳು ಮತ್ತು ವಿಕಾರಗಳಿಂದ ಮುಕ್ತ ಆಗಿರುವಂಥ ಕಾರಣ ಒಳ್ಳೆಯದಾಗಿ ನಾವು ಮಾಡೋದು ಮೊದಲು ಮಾಡ್ತೇವೆ. ಇದು ಯಾಕೆ ಅಂತಂದರೆ ಎಲ್ಲಿವರೆಗೂ ಭಗವಂತ ಬರೋದಿಲ್ವೋ ಅಲ್ಲಿವರೆಗೂ ಯಾವುದು ಸರಿ ಯಾವುದು ತಪ್ಪು ಅಂತ ನಮಗೆ ಗೊತ್ತೇ ಆಗುವುದಿಲ್ಲ. ಬಲೆ ಭಗವಂತನನ್ನು ಕೂಡ ನೆನಪು ಮಾಡ್ತಾರೆ, ಆದರೆ ಬುದ್ಧಿಯ ಬೀಗ ಹಾಕಲಾಗಿರುವಂಥ ಕಾರಣ, ಇದು ರಾವಣ ರಾಜ್ಯ ಆಗಿರುವಂಥ ಕಾರಣ ಸರಿಯಾಗಿರುವಂಥ ಯಥಾರ್ಥ ನೆನಪು ಸಹ ನೀವು ಅವರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನ ಭಕ್ತಿಯೂ ಕೂಡ ಮಾಡ್ತಾರೆ, ಆದರೆ ಅವ್ರ ಬಗ್ಗೆ ಏನೂ ತಿಳಿದುಕೊಂಡಿಲ್ಲ. ಅಂದರೆ ಇದು ಅಸತ್ಯ ಆಯ್ತಲ್ಲ, ಭಕ್ತಿ ಏನಾಯ್ತು, ಇದು ಅಸತ್ಯ ಭಕ್ತಿ ಆಯ್ತಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ತಂದೆ ಬಂದು ನಮಗೆ ಬುದ್ಧಿ ಅಂದರೆ ತಿಳುವಳಿಕೆಯನ್ನು ಕೊಡ್ತೀವಿ. ರಾಮ್ ಕಾಮ ಕರ್ನೆಕೆ ಲಿಯೇ ಅಂತಿದ್ದಾರೆ. ನಮಗೆ ಸರಿಯಾಗಿರುವಂಥ ಮಾರ್ಗದರ್ಶನ ಇವಾಗ ಸಿಕ್ಕಿರುವಂಥ ಕಾರಣ ನಮಗೆ ಈಗ ಗೊತ್ತಿದೆ ಈ ಕೆಟ್ಟ ಕೆಲಸವನ್ನು ನಾನು ಮಾಡಬಾರದು, ನನ್ನ ಕರ್ಮೇಂದ್ರಿಯಗಳಿಂದ ನಾನು ಈ ರೀತಿ ಕರ್ಮವನ್ನು ಮಾಡಬಾರದು, ವಿಕರ್ಮವನ್ನು ಮಾಡಬಾರದು. ಹಾಗೂ ಬುದ್ಧಿ ಹೇಳುತ್ತೆ ಈಶ್ವರ ಸರ್ವವ್ಯಾಪಿ ಅಲ್ಲ ಅಂತ. ಅಂದರೆ ಈ ರೀತಿ ಸರಿಯಾವುದು ತಪ್ಪು ಯಾವುದು ಎನ್ನುವಂಥ ತಿಳುವಳಿಕೆ ಬಂದ ನಂತರ ಇದು ಮಾಡಬಾರದು ಇದು ಮಾಡಬೇಕು ಎನ್ನುವಂಥ ನಿರ್ಣಯವನ್ನು ನಾವು ಈ ಸಮಯದಲ್ಲಿ ತೆಗೆದುಕೊಳ್ತಿದ್ದೇವೆ. ಈಗ ಬುದ್ಧಿಗೆ ಸರಿಯಾಗಿರುವಂಥ ಮಾರ್ಗದರ್ಶನ ಸಿಕ್ಕಿದೆ ಅಂತ ಬಾಬಾ ಹೇಳ್ತಿದ್ದಾರೆ. तुमको हर बात में सही समझ मिली है. आगे जो कुछ करते थे वह रॉन्ग ही करते थे. भक्ति भी अनराइटियस करते थे. शिव की भक्ति करते थे, बड़ा लिंग बनाते हैं, परंतु इतना बड़ा शिव बाबा तोड़े ही है. अब तुम्हारी बुद्धि का ताला खुला है, तब समझते हो सब अनराइटियस है ही झूठी दुनिया, सचुग है सच्ची दुनिया. उसकी स्थापना करने की ट्रूथ एक बाप ही बदला सकते हैं. ಈಗ ಈ ಭಕ್ತಿಯು ಕೂಡ ನೀವು ಮಾಡ್ತಾ ಬಂದರೆ, ಈಗ ಶಿವನ ಕೂಡ ಪೂಜೆ ಮಾಡ್ತಾ ಬಂದರೆ ಅದರ ದೊಡ್ಡ ದೊಡ್ಡ ಲಿಂಗಗಳ ಹಾಗೆ ಮಾಡ್ತಾ ಬಂದ್ರಲ್ವ, ಅಂದರೆ ಅವ್ರ ಬಗ್ಗೆ ಪರಿಚಯ ತಿಳಿದೇ ಮಾಡಿರುವಂಥ ಕಾರಣದೆಲ್ಲ ಕೂಡ ಏನಾಯಿತು, ಅಸತ್ಯವಾಯಿತು. ಅದಕ್ಕೆ ಪ್ರಪಂಚವನ್ನೇ ಅಸತ್ಯ ಪ್ರಪಂಚವೆಂದು ಹೇಳಲಾಗುತ್ತೆ, ಹಾಗೂ ಸತ್ಯುಗವನ್ನು ಸತ್ಯ ಪ್ರಪಂಚವೆಂದು ಹೇಳಲಾಗುತ್ತೆ. ಅದನ್ನು ಸ್ಥಾಪನೆ ಮಾಡುವಂಥವ್ರು ಯಾರು? ತಂದೆ. ಯಾವಾಗ ತಂದೆ ಬಂದು ಸತ್ಯವಾದಂಥ ಪರಿಚಯ ಕೊಡುವುದಿಲ್ಲವೋ ಅಲ್ಲಿವರೆಗೂ ಆ ಸತ್ಯಖಂಡ ಸ್ಥಾಪನೆ ಆಗಲು ಸಾಧ್ಯವಿಲ್ಲ. जो सुनाते हैं सब सत्य है, सच बोलते हैं, सचखंड स्थापना करते हैं. यह डिटेल की महीन बातें हैं, कोई भी यह समझ ना सके, बहुत मेहनता में जाना पड़ता है. ಸತ್ಯವನ್ನು ತಂದೆ ಬಂದು ತಿಳಿಸ್ತಿದ್ದಾರೆ, ನಾವು ಕೇಳ್ತಾ ಇರೋದು ಕೂಡ ಸತ್ಯನೇ. ಇದರಿಂದನೇ ಸತ್ಯಖಂಡ ಸ್ಥಾಪನೆ ಆಗುತ್ತೆ. ತಂದೆ ಪ್ರತಿಯೊಂದು ವಿಷಯವನ್ನು ಎಷ್ಟು ಡೀಟೇಲಾಗಿ ಹೇಳುತ್ತೆ. ಇಷ್ಟು ಡೀಟೇಲಾಗಿ ಹೇಳಿಲ್ಲ ಅಂದರೆ ಈ ಗುಹ್ಯ ಮಾತುಗಳು ಅರ್ಥ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಇದು ತುಂಬಾ ಅತಿ ಸೂಕ್ಷ್ಮವಾಗಿರುವಂತಹ ವಿಷಯಗಳು ಅಂತ ಹೇಳ್ತಿದ್ದಾರೆ ಬಾಬಾ. बाप कहते हैं धारणा नहीं होती है तो बाप और वर्षे को याद करो, दुख दाम को भूल जाओ. मनुष्य नया मकान बनाते हैं तो बुद्धियोग पुराने मकान से निकल
नए में लग जाता है। समझते हैं कि पुराना तो खत्म हो ही जाएगा। या फिर है बेहद की बात, देह सहित जो कुछ है सब छोड़ना है। यह देह भी तो वापस नहीं जानी है। आत्मा को ही बाप के पास वापस जाना है। बाप कहते हैं मुझे याद करो, मैं जो हूँ जैसा हूँ। तुम्हारी आत्मा में भी कैसा पाठ भरा हुआ है, 84 जन्मों का पाठ। कितनी अच्छी सी आत्मा में, छोटी सी आत्मा में भरा हुआ है। 84 लाख जन्मों का पाठ तो इम्पॉसिबल है ना। अभी तुम्हारी बुद्धि का ताला बाप ने खोला है तो समझते हो कि सब ರಾಂಗ್ है। ಈಗ ತಂದೆ ಹೇಳ್ತಿದ್ದಾರೆ, ಮಕ್ಕಳೇ, ಒಂದು ವೇಳೆ ನಿಮ್ಮಲ್ಲಿ ತಂದೆ ಹೇಳಿರುವಂಥ ಪ್ರತಿ ವಿಷಯಗಳು ಕೂಡ ಧಾರಣೆ ಆಗ್ತಿಲ್ಲ ಅಂತಂದರೆ ಮೊಟ್ಟ ಮೊದಲಿದು ತಂದೆ ನೆನಪು ಮಾಡಿ, ಹಾಗೂ ಅವ್ರು ಕೊಡುವಂಥ ಆಸ್ತಿ ಸುಖಧಾಮವನ್ನು ನೆನಪು ಮಾಡಿ ಅಂತ ಹೇಳ್ತಿದ್ದಾರೆ. ಈ ದುಃಖಧಾಮವನ್ನು ಪೂರ್ತಿಯಾಗಿ ಮರೆತು ಹೋಗಬೇಕು ನೀವು ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ಬರೀ ಹೊಸದಾಗಿ ಮನೆ ಕಟ್ಟಬಹುದು, ಆದರೆ ಬಾಬಾ ಹೇಳ್ತಿದ್ದಾರೆ ಈ ಹೊಸ ಮನೆ ನಿಮ್ಮದಲ್ಲ, ಇವಾಗ ನಿಮ್ಮ ಮನೆ ಯಾವುದು? ಪರಮಧಾಮ. ವಾಪಸ್ ಆ ಮನೆಗೆ ಹೋಗಬೇಕು. ಹಿಂಗೆ ಹೊಸ ಮನೆ ಕಟ್ಟುವಾಗ ಆ ಹೊಸ ಮನೆ ಮೇಲೆ ಮನಸ್ಸಿರುತ್ತದೆಯೋ, ಈ ಅರೆ ಮೇಲೆ ಮನಸ್ಸು ಸ್ವತಃವಾಗಿ ತೊಲಗುತ್ತದೆಯೋ, ಅದೇ ರೀತಿ ಈಗ ನಮ್ಮ ಮನೆಯಾಗಿರುವಂಥ ಪರಮಧಾಮವನ್ನು ನೆನಪು ಮಾಡಬೇಕು. ಬಾಬಾ ಹೇಳ್ತಾರೆ ಪರಮಧಾಮವನ್ನು ದೇಹ ಅಂತ ನೆನಪಿಟ್ಕೊಂಡು ನೀವು ನೆನಪು ಮಾಡಬಾರ್ದು. ಏಕೆಂದರೆ ದೇಹವನ್ನು ಪರಮಧಾಮಕ್ಕೆ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ ಇದೆಯಾ? ಇಲ್ಲ. ಅದಕ್ಕೋಸ್ಕರ ನಿಮ್ಮನ್ನು ದೇಹವೆಂದು ಮರೆತು ಎಲ್ಲವನ್ನು ಕೂಡ ಬಿಟ್ಟು ನೀವು ಕೇವಲ ಆತ್ಮ ಆಗಿ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ ನನ್ನ ನೆನಪು ಮಾಡಿ, ನಾನು ಹೆಂಗಿದ್ದೀನೋ ಹಾಗೆ ನೀವು ನೆನಪು ಮಾಡಬೇಕು ಅಂತ ಬಾಬಾ ಹೇಳ್ತಾರೆ. ನೆನಪು ಅನ್ನೋದೇನು ಹೊಸ ವಿಷಯ ಅಲ್ಲ, ಆದರೆ ಇಲ್ಲಿ ನಾವು ಪರಮಾತ್ಮ ನೆನಪು ಮಾಡುವುದು ಹೆಂಗೆ ಅಂದರೆ ಪರಮಾತ್ಮ ಯಥಾರ್ಥ ರೂಪ ಹಾಗೂ ಗುಣವನ್ನು ತಿಳಿದು ನಾವು ಅವರನ್ನು ನೆನಪು ಮಾಡಬೇಕು, ಹಾಗೂ ಆತ್ಮವನ್ನು ತಿಳಿದುಕೊಳ್ಳಬೇಕು. ಹೊರಗಡೆ ಆತ್ಮದಲ್ಲಿ 84 ಲಕ್ಷಗಳ ಜನ್ಮದ ಪಾತ್ರ ಇದೆ ಅಂತ ಹೇಳಿಬಿಟ್ರು. ಆದರೆ ಬಾಬಾ ಹೇಳ್ತಾರೆ ಆತ್ಮ ತುಂಬ ಬಹಳ ಸೂಕ್ಷ್ಮ, ಅದರಲ್ಲಿ 84 ಲಕ್ಷಗಳ ಜನ್ಮದ ಪಾತ್ರ ಇರಲು ಸಾಧ್ಯವೇ ಇಲ್ಲ, ಇಂಪಾಸಿಬಲ್ ಅಂತ ಬಾಬಾ ಹೇಳ್ತಿದ್ದಾರೆ. ಆದರೆ ನಿಮ್ಮಲ್ಲಿ 84 ಜನ್ಮಗಳು ಮಾತ್ರ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಸಮಯದಲ್ಲಿ ಪುನಃ ನಾವು ತಂದೆಯಿಂದ ಸತ್ಯವಾಗಿರುವಂಥ ಮಾತುಗಳು ಕೇಳ್ತಿದ್ದೀವಿ, ನಾವು ಕೂಡ ಸತ್ಯವಾಗಿ ಹಾಕ್ತಿದ್ದೀವಿ ಅಂತ ಬಾಬಾ ಹೇಳ್ತಿದ್ದಾರೆ. नॉलेजफुल है ना, कहते भी है यह ICS पढ़ा हुआ है, आत्मा ही पढ़ती है इन ऑर्गन्स द्वारा। बल बहुत धनवान बड़ा आदमी बनते हैं फिर भी रोगी बीमार तो होता ही है। ऐसा नहीं कि बड़े आदमियों की आयु भी बड़ी होती है। बड़ी आदमी जितना पाप करता है उतना गरीब नहीं करते हैं। इस दुनिया में तो पाप ही पाप होता है। यह है ही पाप आत्माओं की दुनिया, हर बात में पाप ही करते हैं। ಬಾಬಾ ಹೇಳ್ತಿದ್ದಾರೆ ಆತ್ಮ ಬಹಳ ಸೂಕ್ಷ್ಮ, ಅದರಲ್ಲಿ ಕೇವಲ 84 ಜನ್ಮಗಳ ಪಾತ್ರ ಮಾತ್ರ ಇರುತ್ತೆ ಅಂತ. ಮತ್ತೆ ಬಾಬಾ ಹೇಳ್ತಿದ್ದಾರೆ ಇವಾಗ ವಿದ್ಯೆಯನ್ನು ಓದ್ತಾರಲ್ಲ, ಶರೀರ ವಿದ್ಯೆಯನ್ನು ಓದುತ್ತಾ ಆತ್ಮ ಓದುತ್ತಾ ಅಂತಂದರೆ ಬಾಬಾ ತಿಳಿಸ್ತಾರೆ ಆತ್ಮನೇ ಓದುತ್ತೆ. ಇವರು ICS ಹೋದ್ರು, ಇವರು IAS IFS ಎಲ್ಲ ಹೋದ್ರು ಅಂತ ಹೇಳ್ತಾರೆ ಅಲ್ವ. ಬಾಬಾ ಹೇಳ್ತಾರೆ ಈ ವಿದ್ಯೆ ಓದುವುದು ಆತ್ಮನೇ ಈ ದೇಹದ ಮುಖಾಂತರ ಅಂತ ಹೇಳ್ತಿದ್ದಾರೆ. ಈಗ ನೀವು ಪುನಃ ಜ್ಞಾನವನ್ನು ಪಡ್ಕೊಳ್ತಿರೋದು ಕೂಡ ಆತ್ಮನೇನು ಪಡಿತಾ ಇರೋದು ಶರೀರದ ಮುಖಾಂತರ. ಅದಕ್ಕೆ ಬಾಬಾ ಹೇಳ್ತಾರೆ ಕರ್ಮವನ್ನು ಮಾಡುವುದು ಪ್ರತಿಯೊಂದೂ ಕೂಡ ಆತ್ಮನೇ. ಇವಾಗ ರೋಗ ಬಂತು ಅಂತಂದರೆ ಬಲೆ ಶರೀರಕ್ಕೆ ರೋಗ ಬರುತ್ತೆ, ಆದರೆ ಅದು ಅನುಭವಿಸೋದು ಯಾವುದು? ಆತ್ಮನೇ ಅಂತ ಬಾಬಾ ಹೇಳ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳಿಗೇನು ರೋಗ ಬರಬಾರ್ದಂತ ಏನಿಲ್ವಲ್ಲ, ಅವ್ರಿಗೂ ಕೂಡ ರೋಗ ಬರುತ್ತೆ. ಇನ್ನು ಬಾಬಾ ಹೇಳ್ತಾರೆ ಬಡವರು ಕಡಿಮೆ ಪಾಪ ಮಾಡ್ತಾರೆ, ಅವರು ಜಾಸ್ತಿ ಪಾಪ ಮಾಡಿರ್ತಾರೆ, ಲೆಕ್ಕಾಚಾರ ಅವರಿಗೆ ಜಾಸ್ತಿ ಇರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂತಂದರೆ ಅವ್ರಿಗೆ ಯಾವುದೇ ವ್ಯತ್ಯಾಸ ಅನ್ನೋದು ಇರೋದಿಲ್ಲ. ಇಲ್ಲಿ ಸಮಾನವಾಗಿ ಪ್ರತಿಯೊಬ್ಬರು ಕೂಡ ಅವರು ಮಾಡಿರುವಂಥ ಕರ್ಮದ ಆಧಾರದ ಮೇಲೆ ಅವರಿಗೆ ಪ್ರತಿಫಲ ಅನ್ನೋದು ಸಿಗುತ್ತೆ. ಆದರೆ ಸಾರವಾಗಿ ನೋಡಿದ್ರೆ ಇವಾಗ ಮಾಡಿರುವಂಥ ಎಲ್ಲ ಮನುಷ್ಯರ ಕರ್ಮವ ಪಾಪಕರ್ಮ ಆಗಿಬಿಟ್ಟಿದೆ. ಸಂಕಲ್ಪದಲ್ಲೇ ವಿಕಲ್ಪ ಆಗಿರುವಂಥ ಕಾರಣ ಆ ಸಂಕಲ್ಪದಿಂದ ಕೂಡಿರುವ ಕರ್ಮವೂ ಕೂಡ ಏನಾಯಿತು? ಪಾಪವಾಯಿತು ಅಂತ ಹೇಳ್ತಿದ್ದಾರೆ ಬಾಬಾ. ब्राह्मण
कि हर बात में पापी करते हैं। ब्राह्मण खिलाते हैं, यह भी पतित को खिलाते हैं। पतित को खिलाने से कोई पुण्य थोड़े ही आता है। अब तुम रियलिटी में पावन बनते हो। सन्यासी बल पावन बनते हैं, परंतु वह कोई पावन दुनिया में तो जाने वाले नहीं है। फिर भी पुनर्जन्म तो पतित दुनिया में ही लेंगे। तुम थोड़े ही पतित दुनिया में जन्म लेंगे। वह समझते हैं कि दुनिया की आयु अर्जुन बहुत बड़ी है। जब तक विनाश हो तब तक पुनर्जन्म तो लेना ही पड़ता है, छूट नहीं सकते हैं। तुम्हारे यह अंतिम जन्म में है। तुम जानते हो कि हम पवित्र दुनिया में जाने वाले हैं। ಈಗ ಪ್ರಪಂಚದವರು ಪಾಪವೇ ಪಾಪ ಮಾಡಿದ್ದಾರೆ, ಅದಕ್ಕೆ ಇದು ಪ್ರಪಂಚವೇ ಪಾಪಾತ್ಮದ ಪ್ರಪಂಚವಾಗಿಬಿಟ್ಟಿದೆ. ಆದರೆ ಈ ಸಮಯದಲ್ಲಿ ಪುಣ್ಯ ಮಾಡ್ಲಿಕ್ಕಂತ ಬ್ರಾಹ್ಮಣರನ್ನು ಕರೆಸಿ ಮನೆಗೆ ಊಟ ಎಲ್ಲ ಕೂಡ ಇಡುತ್ತಾರೆ, ಅವ್ರಿಗೆಲ್ಲ ಕೂಡ ಸ್ವೀಕಾರ ಮಾಡಿಸ್ತಾರೆ. ಬಾಬಾ ಹೇಳ್ತಾರೆ, ಈಗಿರುವಂಥ ಪ್ರಪಂಚದ ಮನುಷ್ಯ ಪ್ರತಿಯೊಬ್ಬರು ಪತಿತರಾಗಿರುವಂಥ ಕಾರಣ ಪತಿತರಿಗೆ ನೀವು ಊಟ ಕೊಟ್ಟರೆ ಇಲ್ಲದ ನೀವು ಪುಣ್ಯವನ್ನು ಪಡಿತೀರಾ ಅಥವಾ ಪುಣ್ಯಾತ್ಮರಾಗ್ತೀರಾ ಅಂತ ಕೇಳುತ್ತಾರೆ ಬಾಬಾ. ಇದಾಗಲು ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಯಾರೊಬ್ಬರೂ ಪುಣ್ಯ ಕಾರ್ಯವನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ, ಪುಣ್ಯಾತ್ಮರಾಗಲಿಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ನೀವು ಪುಣ್ಯಾತ್ಮರಾದರೆ ನಿಮ್ಮ ಬರುವಂತಹ ಜನ್ಮ ಹೆಂಗಿರಬೇಕು, ಪಾವನ ಪ್ರಪಂಚದಲ್ಲಾಗಬೇಕು. ಆದರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಪುನರ್ಜನ್ಮ ಎಲ್ಲಾಗುತ್ತೆ, ಪತಿತ ಪ್ರಪಂಚದಲ್ಲಿಯೇ ಆಗಿರ್ತದೆ. ಆದರೆ ನಿಮಗೆ ತಿಳಿದಿದೆ ಇದು ನಮ್ಮ ಅಂತಿಮ ಜನ್ಮ. ಈಗ ತಂದೆಯ ಶ್ರೀಮತದ ಮೇಲೆ ನಡೆದು ನಾವು ಪೂರ್ತಿ ಪಾವನರಾಗ್ತಿದ್ದೇವೆ, ಸತ್ಯವಾಗಿ ಪಾವನ ಆಗ್ತಿದ್ದೇವೆ. ಮತ್ತೆ ನಾವು ಬರುವಂಥ ಜನ್ಮ ಎಲ್ಲಿ ತೆಗೆದುಕೊಳ್ತೇವೆ? ಅದೆಂಥ ಪ್ರಪಂಚ? ಪಾವನ ಪ್ರಪಂಚ. ನಾವು ಪಾವನ ಆಗ್ತೇವೆ, ಹಾಗೂ ಬರುವಂಥ ಜನ್ಮವೂ ಕೂಡ ನಮ್ಮದು ಪಾವನ ಪ್ರಪಂಚದಲ್ಲಿಯೇ ಆಗುತ್ತದೆ ಅಂತ ಹೇಳ್ತಾರೆ ಬಾಬಾ. ಈಗ ನೀವು ರಿಯಲ್ ಆಗಿ ಪಾವನರಾಗ್ತೀರಿ. ಬರೀ ಸನ್ಯಾಸಿಗಳು ಕೂಡ ಎಷ್ಟೊಂದು ಮಾಡ್ತಿರ್ತಾರೆ ಪಾವನರಾಗಲಿಕ್ಕೆ, ಆದರೆ ಯಾರೂ ಕೂಡ ಪಾವನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪತಿತ ಪ್ರಪಂಚದಲ್ಲಿಯೇ ಅವರು ಬರಬೇಕಾಗಿದೆ. ಇನ್ನೂ ಅವ್ರು ತಿಳ್ಕೊಳ್ತಾರೆ, ಈ ಪತಿತ ಪ್ರಪಂಚ ಇನ್ನೂ ಬಹಳಷ್ಟು ವರ್ಷಗಳಿದೆ, ಇನ್ನು ಇದರ ಆಯುಸ್ಸು ತುಂಬ ವರ್ಷಗಳಿದೆ ಅಂತ. ಅದರ ಬಾಬಾ ಹೇಳ್ತಾರೆ ಇದು ಕೂಡ ಅಂತಿಮ ಶ್ವಾಸದಲ್ಲಿದೆ ಅಂತ. यह कोई एक को थोड़े ही पढ़ाया जाता है, अनेक पढ़ते हैं। बाप ब्राह्मण बच्चों से ही बात करते हैं, शूद्र इन बातों को समझेंगे नहीं। पहले 7 रोज समझकर ब्राह्मण बनाओ तो समझे हम शिववंशी ब्रह्म कुमार कुमारी है। यह पढ़ाई से तुम नई दुनिया के मालिक बनते हो। यह है ब्रह्मा मुख वंशावली। प्रजापिता ब्रह्मा के सब बच्चे हैं, उनके ग्रेट ग्रेट ग्रैंडफादर कहा जाता है। ब्रह्मा को हमेशा बड़ा बूढ़ा दिखाते हैं, जैसे क्राइस्ट है। क्रिश्चियन लोग पुनर्जन्म तो लेते आए हैं, ग्रेट ग्रेट ग्रैंड क्राइस्ट, परंतु वह शिव बाबा तो निराकार है, उनको सिर्फ फादर कहेंगे, वह है ही निराकार। ಈಗ ಈ ವಿದ್ಯೆ ಅನ್ನೋದು ಒಬ್ಬರಿಗೆ ಅಲ್ಲ, ಅನೇಕರಿಗೆ ತಿಳಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ನಾವೀಗ ಬ್ರಾಹ್ಮಣರಾಗಿದ್ದೇವೆ, ಬ್ರಾಹ್ಮಣ ಮಕ್ಕಳಿಗೆ ಎಲ್ಲ ಮಾತುಗಳು ಅರ್ಥ ಆಗುತ್ತೆ. ಶೂದ್ರರಿಗೆ ನೀವೆಷ್ಟು ಅರ್ಥ ಮಾಡಿಸಿದ್ರು ಕೂಡ ಈ ವಿಷಯಗಳು ಅರ್ಥ ಆಗುವುದೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಶೂದ್ರನ ಫಸ್ಟ್ ನಾವೇನು ಮಾಡ್ತೇವೆ, 7 ದಿನದ ಈ ಜ್ಞಾನವನ್ನು ಕೊಟ್ಟು ಆನಂತರ ನಾವು ಅವರನ್ನು ಇಲ್ಲಿಗೆ ಕರ್ಕೊಳ್ತೇವೆ. ಅವಾಗ ಅವರು ಅರ್ಥ ಮಾಡ್ಕೊಳ್ತಾರೆ, ಹೌದು ನಾವು ಶೂದ್ರರಲ್ಲ, ನಾವು ಶಿವವಂಶಿ ಕುಮಾರ ಕುಮಾರಿಯಾಗಿದ್ದೇವೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಈ ವಿದ್ಯೆಯಿಂದ ನೀವು ಹೊಸ ಪ್ರಪಂಚದ ಮಾಲೀಕರಾಗ್ತೀರಿ, ಬ್ರಹ್ಮನ ಮುಖ ವಂಶಾವಳಿಗಳಾಗ್ತೀರಿ. ಪ್ರಜಾಪಿತ ಬ್ರಹ್ಮನಿಗಂತೂ ಅನೇಕ ಮಕ್ಕಳಿದ್ದಾರೆ, ಅದಕ್ಕೆ ಅವರನ್ನು ನಾವೇನು ಹೇಳ್ತೀವಿ, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ. ಯಾರಿಗೆ? ಶಿವ ಬಾಬಾ ಗ್ರ್ಯಾಂಡ್ ಫಾದರ್ ಆಗ್ತಾರೆ, ಬ್ರಹ್ಮ ಬಾಬಾ ಗ್ರ್ಯಾಂಡ್ ಫಾದರ್ ಆಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಜನ್ಮವನ್ನು ಪಡೆದು ಆದಿಲೆ ಜನ್ಮವನ್ನು ಪಡೆದಿರುವಂಥದ್ದು ಯಾರು? ಬ್ರಹ್ಮ ಬಾಬಾ ಅಲ್ವಾ. ಬ್ರಹ್ಮ ಬಾಬಾ ಅನೇಕ ಜನ್ಮಗಳನ್ನು ಪಡೆದಿದ್ದಾರೆ. ನಿಮ್ಮ ತಂದೆಗೆ ತಂದೆ ಯಾರು, ಆ ತಂದೆಗೆ ತಂದೆ ಯಾರು ಅಂತ ಕೇಳ್ಕೊಂಡು ಹೋದ್ರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. 2 ಅಥವಾ 3 ಅಥವಾ 4 ಪೀಳಿಗೆ ಹೇಳಬಹುದು ಹೊರತು ಆನಂತರ ಹಿಂದಿನ ಜನ್ಮದ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ಗೊತ್ತಿದೆ. ಮೊಟ್ಟ ಮೊದಲನೇದಾಗಿ ಜನ್ಮವನ್ನು ಪಡೆದಿರುವಂಥವ್ರು ಬ್ರಹ್ಮ. ಈಗ ನೋಡಿದ್ರೆ ಅವರೆಷ್ಟೊಂದು ಜನ್ಮವನ್ನು ಪಡೆದಿದ್ದಾರೆ, ಅವರೇ ನಮಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಆದರೆ ಶಿವಬಾಬಾ ಹಿಂಗಾಗೋದಿಲ್ಲ. ಶಿವಬಾಬಾ ನಿರಾಕಾರ, ಅವರು ಕೇವಲ ನಮಗೆ ತಂದೆ ಮಾತ್ರ ಆಗ್ತಾರೆ ಅಂತ. ಈಗ
ಅವರೇ ಬಂದು ನಿಮಗೆ ಜ್ಞಾನವನ್ನು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. उनका कोई गुरु नहीं, फादर नहीं, क्योंकि वह सदगुरु है. तब तो वो गुरु लोग कहते ही है भगवान. तब वे गुरु लोग कौन है? वह जिस्मानी यात्रा कराते हैं, हम रूहानी यात्रा करते हैं. या कोई मरते हैं कहेंगे स्वर्ग पधारा. या तो झूठ बोला ना, आते तो फिर भी यहाँ ही है. कोई कहते हैं फलाना ज्योति ज्योति में समा गया. अच्छा, बड़े बड़े साधु संत मर जाते, अगर वह ज्योति ज्योत जाकर समाया, फिर उनकी बसनी क्यों मनाते हैं? तो ज्योति में समाया वह तो बड़ा अच्छा हुआ, फिर बसनी मनाना, उनको खिलाना पिलाना, फिर तो यह झूठा हुआ ना. वैकुंठवासी हो गया, फिर उनको नर का भोजन खिलाते क्यों है? इसको कहा जाता है अनराइटियस. जो कुछ करते हैं उल्टा ही करते हैं. मनुष्यों की बुद्धि बिल्कुल ताला लग गया है. बाप आकर कहते हैं मैं आकर ताला खुलता हूँ, माया ताला लगा देती है. ಹೀಗೆ ತಂದೆ ಹೇಳ್ತಿದ್ದಾರೆ. ಅದಕ್ಕೆ ಬ್ರಹ್ಮನ್ ಯಾವಾಗಲೂ ಕೂಡ ದಾಡಿ ಇಟ್ಕೊಂಡಂಗೆ ವಯಸ್ಸಾಗಿರುವಂಥ ವ್ಯಕ್ತಿಯಾಗಿ ತೋರಿಸ್ತಾರೆ. ಏಕೆಂದರೆ ಅವರೇ ನಿಮಗೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಸಮಯದಲ್ಲಿ ನೋಡಿ, ಇವಾಗ ಕ್ರೈಸ್ತ ಇದ್ದಾರೆ ಅಂದರೆ ಕ್ರಿಶ್ಚಿಯನ್ನೇ ಹೇಳ್ತಾರೆ, ಪುನರ್ಜನ್ಮ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಕ್ರೈಸ್ತನೇ ನಮ್ಮ ಗ್ರ್ಯಾಂಡ್ ಫಾದರ್ ಅಂತ ಕೂಡ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಸತ್ಯವಾಗಿ ಈಗ ನೀವು ತಿಳಿದುಕೊಂಡಿದ್ದೀರಿ. ಹೊರಗಡೆ ಗುರುಗಳು ಇತ್ಯಾದಿಗಳು ಎಷ್ಟೊಂದು ಜನ ಇಟ್ಕೊಳ್ತಾರೆ, ಆದರೆ ಅವರಿಂದ ಸದ್ಗತಿಯ ಮಾರ್ಗ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಸದ್ಗುರುನೇ ಬಂದು ನಿಮಗೆ ಸದ್ಗತಿಯನ್ನು ಕೊಡಬೇಕು. ಮತ್ತು ಅವರಿಗೆ ತಿಳಿಸುವಂಥ ತಂದೆ ಯಾರು, ಗುರು ಯಾರು ಅಂತಂದರೆ ಅವರಿಗೆ ಯಾವ ಗುರುವೂ ಇಲ್ಲ, ಯಾವ ತಂದೆನೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತು ಈ ಹೊರಗಿನ ಗುರುಗಳು ನಮ್ಗೆ ಏನು ಹೇಳ್ಕೊಡ್ತಾರೆ ಅಂತಂದರೆ ಅವ್ರು ಕೇವಲ ಸ್ಥೂಲ ಯಾತ್ರೆಗಳನ್ನು ಕಲಿಸ್ಕೊಡ್ತಾರೆ, ಆದರೆ ತಂದೆ ಮಾತ್ರ ಆತ್ಮಿಕ ಯಾತ್ರೆಯನ್ನು ಕಲಿಸ್ಕೊಡ್ತಾರೆ. ಇವಾಗ ಯಾರಾದರೂ ಶರೀರ ಬಿಟ್ಟರೆ ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರೆ ಅಲ್ವಾ. ಭಲೆ ಈ ಮಾತು ಕೇಳಲಿಕ್ಕೆ ಖುಷಿ ಆಗಬಹುದು, ಆದರೆ ದುಃಖದ ವಿಚಾರವನ್ನು ಖುಷಿಯ ಶಬ್ದದಲ್ಲಿ ವ್ಯಕ್ತಪಡಿಸಿದ್ದಾರೆ. ಸರಿ, ಅವರು ಸ್ವರ್ಗಕ್ಕೆ ಹೋದ್ರು ಅಂತಂದರೆ ಯಾಕೆ ನೀವು ಅಷ್ಟು ದುಃಖಿತರಾಗಿ ಮತ್ತೆ ಅವರನ್ನು ಯಾಕೆ ಕರೆಸ್ತೀರಿ ಅಲ್ವಾ? ಕರೆಸಿ ಯಾಕೆ ಅವರಿಗೆ ಊಟವನ್ನು ಸ್ವೀಕಾರ ಮಾಡಿಸ್ತೀರಿ? ಸ್ವರ್ಗದ ಊಟ, ವೈಕುಂಠದ ಊಟವನ್ನು ಬಿಟ್ಟುಬಿಟ್ಟು ಯಾಕೆ ತಮ್ಮ ಪ್ರಧಾನ ಕಲಿಯೋಗಿ ಊಟವನ್ನು ಅವ್ರು ಕೊಡಬೇಕು ಅಂತ ಕೇಳ್ತಿದ್ದಾರೆ ಬಾಬಾ. ಅಂದರೆ ಇದೇನಾಯಿತು? ಅಸತ್ಯ ಆಯ್ತಲ್ವಾ? ಈ ಭೋಜನ ಯಾಕೆ ಬೇಕು ಅವರಿಗೆ ಅಂತ ಕೇಳ್ತಿದ್ದಾರೆ ಬಾಬಾ. ಈ ಸಮಯದಲ್ಲಿ ನಮಗೆ ತಿಳಿದಿದೆ ಅವರು ಇಲ್ಲಿಯೇ ಪುನರ್ಜನ್ಮ ಪಡಿಬೇಕು. ಯಾರೊಬ್ಬರೂ ಕೂಡ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆಗ ನಿಜವಾಗ್ಲೂ ಕೂಡ ಶರೀರ ಬಿಟ್ಟರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಯಾವ ಮಾರ್ಗವನ್ನು ಆರಿಸ್ಕೊಳ್ತಾ ಇದ್ರು? ಸ್ವರ್ಗಕ್ಕೆ ಹೋಗಬೇಕು ಅಂತ. ಎಲ್ರಿಗೂ ಬೇಕಲ್ವ ಸ್ವರ್ಗ? ಯಾರು ಬಿಡ್ತಾರೆ ಹೇಳಿ? ಆದರೆ ಬಾಬಾ ಹೇಳ್ತಾರೆ, ನಿಜ ಏನು ಅಂತಂದರೆ ಹೊರಗಡೆ ಹೇಳ್ತಾರೆ ಜ್ಯೋತಿಯಲ್ಲಿ ಸಮಾವೇಶ ಆಯಿತು ಅಂತ, ಅಥವಾ ಸ್ವರ್ಗಕ್ಕೆ ಹೋದರು ಅಂತ. ಇದೆಲ್ಲವೂ ಕೂಡ ತಪ್ಪೆ. ಎಲ್ಲರೂ ಪುನಃ ಬಂದು ಇಲ್ಲಿಯೇ ಜನ್ಮವನ್ನು ಪಡಿಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈ ರೀತಿ ಮಾಯೆ ಏನು ಮಾಡಿಬಿಟ್ಟಿದೆ, ನಮ್ಮೆಲ್ಲರ ಬುದ್ಧಿಯ ಬೀಗವನ್ನು ಹಾಕಿಬಿಟ್ಟಿದೆ. ತಂದೆ ಬಂದು ಮತ್ತೆಲ್ಲರ ಬುದ್ಧಿ ಬೀಗವನ್ನು ತೆರೀತಾರೆ. कहते हैं ईश्वर सर्वव्यापी है, समझते हैं ज्ञान परंपरा से चला आता है. इन विचारों को कुछ भी पता नहीं है. ज्ञान और भक्ति, ब्रह्मा का दिन और ब्रह्मा की रात दोनों इक्वल होती है. फिर सतयुग दिन की कितनी आयु है और रात की इतनी छोटी क्यों कर दिया है? ब्रह्मा का दिन और ब्रह्मा की रात दोनों इक्वल होना चाहिए. यह बेहद की बातें हैं. बाप आकर इन सब बातें समझाते हैं. बाप को ही ज्ञान रत्नों का सागर कहा जाता है. एक एक रत्न की वैल्यू लाखों रुपए का है. बाप बच्चों को समझाते हैं, कल की बात है, तुमको समझाकर राज्य भाग्य देकर गया था, तुमने राज्य किया, अब गवा दिया. कल तुमको राजाई थी, आज नहीं है, फिर लो. आज और कल की बात है. भारत कल स्वर्ग था. भारत ही शिव जयंती, भारत में शिव जयंती मनाते हैं. जरूर शिव बाबा आया हुआ होगा. अब फिर से आया है, तुमको राज्य भाग्य दे रहे हैं. अब तुम कौड़ी से हीरे जैसा बने हो. तुम एक्टर्स ने बेहद के ड्रामा की आदि मध्यांती को जाना है, अर्थात त्रिकालदर्शी बने हो.
ಈಗ ತಂದೆ ಹೇಳ್ತಿದ್ದಾರಮ್ಮ ಎಷ್ಟು ಬುದ್ಧಿಯ ಬೀಗ ಹಾಕ್ಬಿಟ್ಟಿದೆ ಅಂತಂದರೆ ಈಶ್ವರನ್ನೇ ಸರ್ವವ್ಯಾಪಿ ಅಂತ ಹೇಳ್ಬಿಟ್ವಿ. ಇದನ್ನು ಪರಂಪರೆಯಿಂದ ಬಂದಿರುವಂಥ ಜ್ಞಾನ ಎಂದು ಕೂಡ ಹೇಳ್ಬಿಟ್ವಿ. ಆದರೆ ಬಾಬಾ ಅವ್ರಿಗೇನು ಕೂಡ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಾಬಾ ಜ್ಞಾನ ಹಾಗೂ ಭಕ್ತಿ ಅಂದರೆ ಏನು ಅಂತ ಈ ಸಮಯದಲ್ಲಿ ತಂದೆ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಎಂದು ಗಾಯನ ಮಾಡಲಾಗಿದೆ. ಇದೆರಡು ಕೂಡ ಈಕ್ವಲ್, ಎರಡು ಕೂಡ ಸಮಾನವಾಗಿದೆ ಸಮಯ. ಆದರೆ ಹೊರಗಡೆ ಏನು ಹೇಳ್ಬಿಟ್ಟಿದ್ದಾರೆ, ಬ್ರಹ್ಮನ ಹಗಲು ಬಹಳ ಸಮಯವಿದೆ, ಬ್ರಹ್ಮನ ರಾತ್ರಿ ಸ್ವಲ್ಪ ಸಮಯ ತೋರಿಸಿದ್ದಾರೆ. ಆದರೆ ಹಿಂಗಾಗೋದಿಲ್ಲ, ಎರಡೂ ಕೂಡ ಸಮಾನವಾಗಿರುತ್ತದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಬೇಹದ್ದಿನ ಮಾತುಗಳು. ಈಗ ತಂದೆ ಬಂದು ಈ ಮಾತುಗಳು ತಿಳಿಸ್ಕೊಡ್ತಿದ್ದಾರೆ. ಜ್ಞಾನ ರತ್ನಗಳ ಸಾಗರ ಯಾರು? ಪರಮಾತ್ಮ. ಅವರು ಕೊಡುವಂಥ ಒಂದೊಂದು ರತ್ನದ ಮಹತ್ವ ಎಷ್ಟೊಂದು ಲಕ್ಷಾಂತರ ರೂಪಾಯಿಗಳಿಗೂ ಕೂಡ ಸಮ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟೊಂದು ಮಹತ್ವಪೂರ್ಣವಾಗಿರುವಂಥ ಜ್ಞಾನವನ್ನು ತಂದೆ ನಮಗೆ ಕೊಟ್ಟಿದ್ದಾರೆ. ತಂದೆ ಹೇಳ್ತಿದ್ದಾರೆ, ಇದು ನೆನ್ನೆ ಮಾತಷ್ಟೇ. ನೆನ್ನೆ ನೀವು ರಾಜ್ಯವನ್ನು ಕಳ್ಕೊಂಡಿದ್ರಿ, ನಿಮ್ಗೆ ಅರ್ಥ ಮಾಡಿಸಿ ರಾಜ್ಯ ಕೊಟ್ಟಿದ್ದೆ, ಮತ್ತಿವತ್ತು ರಾಜ್ಯವನ್ನು ಕಳ್ಕೊಂಡಿದ್ದೀರಿ, ತಗೊಳ್ಳಿ ಈ ರಾಜ್ಯ ಅಂತ ತಂದೆ ಪುನಃ ನಮಗೆ ಕೊಡ್ತಿದ್ದಾರೆ. ಈಗ ನಾವು ಮತ್ತೇನು ಮಾಡಬೇಕು? ಆ ರಾಜ್ಯವನ್ನು ಪಡೆಯುವ ಪುರುಷಾರ್ಥವನ್ನು ಮಾಡಬೇಕು. ಭಾರತ ದೇಶದಲ್ಲೇ ತಾನೇ ಶಿವ ಜಯಂತಿಯನ್ನು ಕೂಡ ಆಚರಿಸ್ತಾರೆ. ಅದರ ಅರ್ಥ ಏನು? ಶಿವನೇ ಅವತರಿಸಿ ಈ ಪ್ರಪಂಚದಲ್ಲಿ ಉನ್ನತಿ ಮಾಡಿದ್ದಾರೆ ಅಂತಲ್ವ. ಅದಕ್ಕೋಸ್ಕರ ಪುನಃ ತಂದೆ ಬಂದು ರಾಜ್ಯ ಭಾಗ್ಯವನ್ನು ಕೊಡ್ತಿದ್ದಾರೆ. ಕೌಡೆ ಆಗಿರುವಂಥ ನಮ್ಮನ್ನು ಹೆಂಗೆ ಮಾಡ್ತಿದ್ದಾರೆ? ವಜ್ರ ಸಮಾನ ಮಾಡ್ತಿದ್ದಾರೆ. ಈ ಡ್ರಾಮಾದಲ್ಲಿರುವಂಥ ಪ್ರತಿಯೊಂದು ಪಾತ್ರಧಾರಿ ಆದಿ ಮಧ್ಯ ಅಂತ್ಯವನ್ನು ತಿಳಿಸಿಕೊಟ್ಟು ನಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. बाप कहते हैं मीठे मीठे बच्चे मुझ बाप को याद करो भूलो नहीं. ಬಾಬಾ ಹೇಳ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನನ್ನನ್ನು ನೆನಪು ಮಾಡಿ, ಮರ್ತು ಹೋಗಬೇಡಿ. मैं तुमको स्वर्ग का मालिक बनाने आया हूँ. ನಾನೇ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲಿಕ್ಕೆ ಬಂದಿದ್ದೇನೆ. तुम नरक के मालिक बनने वालों को भूलते नहीं हो और मुझ बाप को भूल जाते हो. ಬಾಬಾ ಹೇಳ್ತಾರೆ, ನಿಮ್ಮನ್ನು ನರಕದ ಮಾಲೀಕರನ್ನ ಯಾರು ಮಾಡ್ತಾರೋ ಅವರನ್ನಂತೂ ನೀವು ಯಾವತ್ತೂ ಮರೆಯಲ್ಲ, ನನ್ನನ್ನಂತೂ ನೀವು ಮರ್ತೋಗ್ತಿರಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಯಾಕೆ? ಮಾಯಾ ಜರೂರ್ ಬುಲಾಯೇಗಿ. ಬಾಬಾ ನಿಮ್ಮ ತಪ್ಪು ಹೇಳ್ತಿಲ್ಲ, ಮಾಯೆ ಮರೆಸ್ಬಿಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಪರಂತು ತುಮ್ ಕೋಶಿಶ್ ಕರೋ ಯಾದ್ ಮೇ ರಹನೆ ಕಿ. ಬಾಬಾ ಹೇಳ್ತಿದ್ದಾರೆ, ಮಾಯೆ ಎಷ್ಟೇ ನಿಮ್ಮನ್ನು ಮರೆಸಿದ್ರು ಸಹ ನೀವೇನು ಮಾಡಬೇಕು? ಪ್ರಯತ್ನ ಅಂತೂ ಮಾಡಬೇಕಲ್ವ ನನ್ನ ನೆನಪು ಮಾಡೋದಕ್ಕೆ. आत्मा को बाप ज्ञान देते हैं, आत्मा का काम है बाप से वर्षा लेना, दे अभिमान छोड़ना. तुम बच्चों को पुरुषार्थ कराने वाला एक बाप है. यह पाठशाला है, इसमें दर्शन करने की बात नहीं रहती. प्रिंसिपल का दर्शन करना होता है क्या? यह तो समझने की बात है. ಈಗ ತಂದೆ ಬಂದ್ಬಿಟ್ಟು ಆತ್ಮನಿಗೆ ಜ್ಞಾನವನ್ನು ತಿಳಿಸ್ಕೊಡ್ತಿದ್ದಾರೆ. ಈಗ ಆತ್ಮದ ಕೆಲಸ ಏನು ಅಂತಂದರೆ ತಂದೆಯನ್ನು ನೆನಪು ಮಾಡಿ ಅವರಿಂದ ಆಸ್ತಿಯನ್ನು ಪಡೆಯೋದು. ಅದಕ್ಕಾಗಿ ಏನು ಮಾಡಬೇಕು? ಈ ದೇಹದ ಅಭಿಮಾನವನ್ನು ಬಿಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನೀವು ಮಕ್ಕಳು ಪುರುಷಾರ್ಥವನ್ನು ಮಾಡಬೇಕಲ್ಲ, ಪುರುಷಾರ್ಥವನ್ನು ಮಾಡಿಸಲು ತಂದೆಯೇ ಬಂದಿದ್ದಾರೆ. ಇಲ್ಲಿ ಪುರುಷಾರ್ಥ ಅಂತಂದರೆ ಇದೊಂದು ವಿದ್ಯಾಲಯವಾಗಿದೆ, ಇಲ್ಲಿ ವಿದ್ಯೆ ಮಾತಾಗಿದೆ. ಹೊರಗಡೆ ಕೇಳಿದಂಗೆ ಒಂದು ನಾವು ದೇವರ ದರ್ಶನ ಮಾಡ್ಕೊಂಡು ಬರ್ತೀವಿ, ಅಥವಾ ದೇವರಿಂದ ಆಶೀರ್ವಾದ ತೆಗೆದುಕೊಂಡು ಬರ್ತೀವಿ, ಕೃಪೆ ತೋರಿ ಬರ್ತೀವಿ, ಅಥವಾ ಅವರಿಂದ ಪಡೆದು ಬರ್ತೀವಿ ಅಂತ ಹೇಳ್ತಾರಲ್ಲ, ಈ ಯಾವುದೇ ವಿಷಯ ಇಲ್ಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಈ ಪ್ರಿನ್ಸಿಪಲ್ ಹತ್ರ ಹೋಗ್ಬಿಟ್ಟು ಪ್ರಿನ್ಸಿಪಲ್ ದರ್ಶನ ಮಾಡ್ಕೊಂಬರ್ತೀವಿ ಅಂತ ಕೇಳ್ತೀರಾ? ಇಲ್ಲ ಅಲ್ವಾ? ದರ್ಶನ ಅಂದರೆ ಅದರ ಅರ್ಥ ಏನೋ ಅವರಿಂದ ಏನೊಂದು ಪ್ರಾಪ್ತಿ ಆಗುತ್ತೆ ನೋಡಿದ್ರೆ ಅಂತ. ಅಂದರೆ ಬಾಬಾ ಹೇಳ್ತಾರೆ ಆ ರೀತಿ ಅಲ್ಲ, ಇದೊಂದು ವಿದ್ಯಾಲಯ, ಇಲ್ಲಿ ನೀವು ವಿದ್ಯೆ ಓದಿದ್ರೇ ನಿಮ್ಗಿಲ್ಲಿ ಪ್ರಾಪ್ತಿ ಆಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. पहले पहले समझानी देनी है एक बाप की, तब तक आगे बढ़ना ही नहीं है. बाप की समझानी दे फिर लिखवा लेना चाहिए. निश्चय बैठ जाए कि शिव बाबा से बेहद का वर्षा मिलता है तो ऐसा बाप से मिलने बिगर रह ना सके. त्रिमूर्ति शिव कहा जाता है. ब्रह्मा विष्णु शंकर को रचने वाला शिव है. प्रजापिता जरूर ब्रह्मा को ही कहेंगे, विष्णु व शंकर को नहीं कहेंगे. प्रजापिता ब्रह्मा द्वारा विष्णुपुरी की स्थापना होती है. जगत पिता और यह जगदम्बा
फिर लक्ष्मी नारायण जाकर बनते हैं, उनके बच्चे वारिस बनते हैं। बाकी त्रिमूर्ति ब्रह्मा का तो अर्थ ही नहीं निकलता। इसमें बाप ने प्रवेश किया है, इनकी आत्मा को बाप पवित्र बनाते हैं। ಈಗ ತಂದೆ ಹೇಳ್ತಿದ್ದಾರೆ, ನೀವು ಫಸ್ಟ್ ರಾಜಯೋಗದ ವಿದ್ಯೆಯನ್ನು ಕಲಿತಿದ್ದೀರಿ, ಇದು ಆ ವಿದ್ಯೆ ರಾಜಯೋಗದ ಪಾಠಶಾಲೆ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ಬಂದು ತಿಳಿದುಕೊಳ್ಳಿರಿ ಅಂತ ನೀವೆಲ್ಲರಿಗೂ ಹೇಳಬೇಕು. ಮತ್ತು ಇಲ್ಲಿ ಯಾರೇ ಬಂದರೂ ಮೊಟ್ಟ ಮೊದಲು ತಂದೆ ಪರಿಚಯವನ್ನು ಕೊಡಬೇಕು. ಎಲ್ಲಿವರೆಗೂ ಅವ್ರಿಗೆ ನಿಶ್ಚಯ ಆಗೋದಿಲ್ವೋ ಈ ಶಿವಬಾಬಾನೇ ನನ್ನ ತಂದೆ, ಅವರಿಂದ ನಾವು ಆಸ್ತಿ ಪಡಿಬೇಕಂತ, ಅಲ್ಲಿವರೆಗೆ ನೀವು ಮುಂದೆ ಹೊರಂಗಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಫಸ್ಟ್ ಆ ಪಾಠವನ್ನು ಕಲಿಸಿ ಆಮೇಲೆ ಅವ್ರ ಕೈಯಲ್ಲೇ ಬರೆಸಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ನಿಶ್ಚಯ ಆಗಬೇಕು, ಹೌದು ನಾವು ಶಿವಬಾಬರಿಂದ ಬೇದಿನ ಆಸ್ತಿಯನ್ನು ಪಡ್ಕೊಳ್ಬೇಕು ಅಂತ. ಶಿವಬಾಬಾ ಬಿಟ್ಟರೆ ಮತ್ತು ಯಾರೂ ಕೂಡ ಈ ಆಸ್ತಿಯನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವರನ್ನೇ ತ್ರಿಮೂರ್ತಿ ಶಿವ ಅಂತ ಹೇಳಲಾಗ. ಯಾಕೆಂದರೆ ಬ್ರಹ್ಮ ವಿಷ್ಣು ಶಂಕರ್ ಮೂವರನ್ನು ಸ್ಥಾಪನೆ ಮಾಡಿರುವಂಥವರು ಅಥವಾ ರಚನೆ ಮಾಡಿರುವಂಥವರು ತಂದೆ ಒಬ್ಬರೇ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮನೂ ಕೂಡ ಇಲ್ಲಿ ಇದ್ದಾರೆ. ವಿಷ್ಣು ಹಾಗೂ ಶಂಕರರಿಗೆ ಪ್ರಜಾಪಿತ ಎಂದು ಹೇಳಲು ಸಾಧ್ಯ ಇಲ್ಲ. ಪ್ರಜಾಪಿತ ಬ್ರಹ್ಮನ ಮುಖಾಂತರ ವಿಷ್ಣುಪುರಿಯ ಸ್ಥಾಪನೆ ಆಗುತ್ತೆ. ಜಗತ್ಪಿತ ಜಗದಂಬಾನೇ ಭವಿಷ್ಯದಲ್ಲಿ ಏನಾಗ್ತಾರೆ, ಲಕ್ಷ್ಮೀ ನಾರಾಯಣರಾಗ್ತಾರೆ. ಬಾಬಾ ಹೇಳ್ತಾರೆ ಅವ್ರ ಮಕ್ಕಳು ಕೂಡ ವಾರಸುದಾರರಾಗ್ತಾರಲ್ವ. ಅದಕ್ಕೆ ಈಗ ನಾವು ತ್ರಿಮೂರ್ತಿಯ ಬ್ರಹ್ಮಾಂಡದ ಅರ್ಥವನ್ನು ತಿಳ್ಕೊಂಡಿದ್ದೇವೆ. ಈಗ ತಂದೆ ಇವರಲ್ಲಿ ಪ್ರವೇಶ ಆಗಿ ಇವರ ಆತ್ಮರನ್ನೂ ಕೂಡ ಪವಿತ್ರ ಮಾಡ್ತಾರೆ, ನಮ್ಮನ್ನು ಕೂಡ ಪವಿತ್ರ ಮಾಡ್ತಾರೆ. ಅದಕ್ಕೋಸ್ಕರ ಪರಮಪಿತ ಪರಮಾತ್ಮ ಬ್ರಹ್ಮನ ಮೂಲಕ ಬಂದು ಯಾವ ಜ್ಞಾನವನ್ನು ತಿಳಿಸ್ಕೊಡ್ತಾರೋ ಆ ಜ್ಞಾನವನ್ನು ನಮ್ಮಲ್ಲಿ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಅಚ್ಚಾ, मीठे मीठे सिकलदे बच्चों प्रति मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी मात पिता बाप दादा को याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सार। फर्स्ट पॉइंट, बाप ने बुद्धि का ताला खोला है। बाप ने बुद्धि का ताला खोला है, इसलिए कर्मेंद्रियों से कोई भी रॉन्ग कर्म नहीं करना है. ತಂದೆ ಬುದ್ಧಿಯ ಬೀಗವನ್ನು ತೆರೆದಿದ್ದಾರೆ. ಆದ್ದರಿಂದ ಕರ್ಮೇಂದ್ರಿಯಗಳಿಂದ ಯಾವುದೇ ಕೆಟ್ಟ ಕರ್ಮವನ್ನು ಮಾಡಬಾರದು. ತಂದೆ ಬುದ್ಧಿಯ ಬೀಗವನ್ನು ತೆರೆದಿದ್ದಾರೆ, ಆದ್ದರಿಂದ ಕರ್ಮೇಂದ್ರಿಯಗಳಿಂದ ಯಾವುದೇ ಕೆಟ್ಟ ಕರ್ಮವನ್ನು ಮಾಡಬಾರದು. ध्यान रखना है कोई भी संकल्प विकल्प का रूप ना ले. ಯಾವುದೇ ಸಂಕಲ್ಪ ವಿಕಲ್ಪದ ರೂಪವಾಗದೆ ಗಮನವನ್ನು ಇಡಬೇಕು. ಯಾವುದೇ ಸಂಕಲ್ಪ ವಿಕಲ್ಪದ ರೂಪವಾಗದೆ ಗಮನವನ್ನು ಇಡಬೇಕು. सेकेंड पॉइंट, अब वापस घर चलना है, इसलिए इस देह को भी बोलना है. ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ, ಆದ್ದರಿಂದ ದೇಹವನ್ನು ಮರಿಬೇಕು. दुखधाम से बुद्धियोग निकाल, बाप और वर्षे को याद करना है. ದುಃಖಧಾಮದಿಂದ ಬುದ್ಧಿಯೋಗವನ್ನು ತೆಗೆದು ಈಗ ಮನೆಗೆ ಹೋಗಬೇಕಾಗಿದೆ, ಆದ್ದರಿಂದ ದೇಹವನ್ನು ಮರಿಬೇಕು. ಈಗ ವಾಪಸ್ ಮನೆಗೆ ಹೋಗಬೇಕು. ದುಃಖಧಾಮದಿಂದ ಬುದ್ಧಿಯೋಗವನ್ನು ತೆಗೆದು ದುಃಖಧಾಮದಿಂದ ಬುದ್ಧಿಯೋಗವನ್ನು ತೆಗೆದು ತಂದೆ ಹಾಗೂ ವಾರಸತ್ವ ಅಂದರೆ ಆಸ್ತಿಯನ್ನು ನೆನಪು ಮಾಡಬೇಕು. वरदान, व्यर्थ की अपवित्रता को समाप्त कर
संपूर्ण स्वच्छ बनने वाले होली हंस भव। व्यर्थ की अपवित्रता को समाप्त कर संपूर्ण स्वच्छ बनने वाले ಹೋಲಿ ಹಂಸ ಭವ. ವ್ಯರ್ಥದ ಅಪವಿತ್ರತೆಯನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಆಗುವಂತಹ ಪವಿತ್ರವನ್ನು ತೆಗೆದು ಸಂಪೂರ್ಣ ಸ್ವಚ್ಛ ಆಗುವಂತಹ होली हंस भव. स्पष्टीकरण. होली हंस की विशेषता है सदा ज्ञान रत्न चुगना और निर्णय शक्ति द्वारा दूध पानी को अलग करना अर्थात व्यर्थ और समर्थ का निर्णय करना. होली हंस अर्थात सदा स्वच्छ. स्वच्छता अर्थात पवित्रता. कभी भी मैलेपन का असर ना हो. व्यर्थ की अपवित्रता भी नहीं. अगर व्यर्थ भी है और तो संपूर्ण स्वच्छता नहीं कहेंगे. हर समय बुद्धि में ज्ञान रत्न चलता रहे, ज्ञान का मनन चलता रहे तो व्यर्थ नहीं चलेगा. इसको कहा जाता है रतन चुगना. ಬಾಬಾ ಹೇಳ್ತಾರೆ ಹೋಲಿ ಹಂಸದ ವಿಶಿಷ್ಟ ಏನು ಅಂತಂದರೆ ಸದಾ ಜ್ಞಾನ ರತ್ನಗಳನ್ನೇ ಆರಿಸ್ಕೊಳ್ಳುತ್ತೆ ಹಾಗೂ ನಿರ್ಣಯ ಶಕ್ತಿಯ ಮುಖಾಂತರ ನೀರು ಹಾಗೂ ಹಾಲನ್ನು ಬೇರೆ ಮಾಡುತ್ತದೆ. ಅಂದರೆ ವ್ಯರ್ಥ ಹಾಗೂ ಸಮರ್ಥದ ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ. ಹೋಲಿ ಹಂಸ ಅಂದರೆ ಸದಾ ಸ್ವಚ್ಛ. ಸ್ವಚ್ಛತೆ ಅಂದರೆ ಪವಿತ್ರತೆ. ಎಂದಿಗೂ ಇದರಲ್ಲಿ ಮಲಿನತನದ ಪ್ರಭಾವವೂ ಕೂಡ ಬೀಳಬಾರದು. ವ್ಯರ್ಥದ ಅಪವಿತ್ರತೆಯೂ ಕೂಡ ಇರಬಾರದು. ಒಂದು ವೇಳೆ ವ್ಯರ್ಥ ಇದ್ದರೆ ಸ್ವಲ್ಪವಿದ್ದರೂ ಅದರಲ್ಲಿ ಸಂಪೂರ್ಣ ಸ್ವಚ್ಛವಾಗಿರುವಂಥವ್ರು ಎಂದು ಹೇಳಲಾಗುವುದಿಲ್ಲ. ಪ್ರತಿಯೊಂದು ಸಮಯ ನಮ್ಮ ಬುದ್ಧಿಯಿಂದ ಜ್ಞಾನ ರತ್ನಗಳನ್ನೇ ಆರಿಸ್ಕೊಳ್ಬೇಕು. ಜ್ಞಾನ ರತ್ನಗಳೇ ನಮ್ಮ ಬುದ್ಧಿಯಲ್ಲಿ ತಿರುಗ್ತಾ ಇರಬೇಕು. ಜ್ಞಾನವನ್ನೇ ಮನನ ಮಾಡಬೇಕು. ಆವಾಗ ಎಂದಿಗೂ ವ್ಯರ್ಥ ನಡೆಯಲು ಸಾಧ್ಯವಿಲ್ಲ. ಇದನ್ನೇ ರತ್ನಗಳನ್ನು ಆರಿಸಿಕೊಳ್ಳುವುದು ಎಂದು ಹೇಳಲಾಗುತ್ತದೆ. ಅಂದರೆ ನಮ್ಮ ಬುದ್ಧಿಯಲ್ಲಿ ವ್ಯರ್ಥ ನಡೀದೆ ಜ್ಞಾನವನ್ನೇ ಚಿಂತನೆ ಮಾಡಿದಾಗ ನಾವು ಹೋಲಿ ಹಂಸರಾಗ್ತೇವೆ ಅಂತ ಹೇಳ್ತಿದ್ದಾರೆ. ಸ್ಲೋಗನ್. नाव और किवैया मजबूत हो तो तूफान भी तोहफा बन जाती है. नाव और किवैया मजबूत हो तो तूफान भी तोहफा बन जाते हैं. नौके ಹಾಗೂ ನಾವಿಕ. ನೌಕ ಹಾಗೂ ನಾವಿಕ ಇಬ್ಬರೂ ಶಕ್ತಿಶಾಲಿಯಾಗಿದ್ದಾಗ ಬಿರುಗಾಳಿಯೂ ಕೂಡ ಬಹುಮಾನವಾಗುತ್ತದೆ. ನಾವಿಕ ಶಕ್ತಿಶಾಲಿಯಾಗಿದ್ದಾಗ ಬಿರುಗಾಳಿಗಳು ಕೂಡ ಬಹುಮಾನವಾಗಿ ಬಿಡುತ್ತದೆ. ಓಂ ಶಾಂತಿ. ಮತ್ತು ಬಾಬಾ ವಿಶೇಷವಾಗಿ ನಮಗೆ ಪೂರ್ತಿಯಾಗಿ ನಮ್ಮ ಸಂಕಲ್ಪದ ಬಗ್ಗೆ ಹಾಗೂ ಕರ್ಮದ ಬಗ್ಗೆ ತಿಳಿಸ್ತಿದ್ರು. ಸಂಕಲ್ಪ ಹೇಗೆ ವಿಕಲ್ಪ ಆಗುತ್ತೆ, ಕರ್ಮ ಹೇಗೆ ವಿಕರ್ಮ ಆಗುತ್ತೆ ಅಂತ ಇದರ ಮೇಲೆ ಗಮನವಿಟ್ಟು ನೀವೆಲ್ಲಿಯೂ ಕೂಡ ಇಂಥ ಉಲ್ಟಾ ಕರ್ಮ ಮಾಡಬಾರದು ಅಂತ ಬಾಬಾ ಇವತ್ತು ವಿಶೇಷವಾಗಿ ಡೈರೆಕ್ಷನ್. ಓಂ